ಶಿರಾದಲ್ಲಿ ನಾನು ಎಸ್ ಐ ಆಗಿದ್ದಾಗ ಒಂದು ಮರ್ಡರ್ ಆಗುತ್ತೆ. ಮರ್ಡ್ರನ್ನ ಅದನ್ನ ಆಕ್ಸಿಡೆಂಟ್ ಅಂತ ಬಿಂಬಿಸಿರ್ತಾರೆ. ಮರ್ಡರ್ ಮಾಡಿಬಿಟ್ಟು ಮನೇಲೇ ಮರ್ಡರ್ ಮಾಡಿ ಆಕ್ಸಿಡೆಂಟ್ ಅಂತ ತಂದು ಬಿಂಬಿಸಿರ್ತಾರೆ. ಬಟ್ ಅದನ್ನ ನಾವು ಪತ್ತೆ ಮಾಡಿದ್ದು ಭಾಳ ನನಗೊಂಥರ ವಿಚಿತ್ರ ಅನ್ನಿಸ್ತು. ಆದ್ರೂ ನಮ್ಮ ಜೊತೆಗಿದ್ರು ತಿಂಗಳಾನ್ಗಟ್ಲೆ ನಾವು ನಮ್ಮನ್ನೇ ಅವರು ಯಾಮಾರಿಸಿದ್ರು. ಆಮೇಲಿಂದ ನಿಜ ಈಚೆ ಬಂತು. ಪತ್ತೆ ಮಾಡಿದಾಗ ಭಾಳ ಖುಷಿ ಆಯ್ತು. ನಾನು ಹೇಳ್ಬೇಕು ಅಂತಂದ್ರೆ ಅವತ್ತು ನಾನು ಡ್ಯೂಟಿ ರಿಪೋರ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಕು PSIಗೆ. ಬಟ್ ಕಾರಣಾಂತರದಿಂದ ನನ್ನ ತಡೆ ಹಿಡಿತಾರೆ. ಮೇಲಧಿಕಾರಿ ಕಂಡು ನಾನು ಮಾದನಾಯಕನಿಗೆ ಬೇರೆ ಲೀನ್ ತಾಂತೀನಿ. ಅದೊಂದು ನನಗೆ ಒಂದು ನನ್ನ ಸರ್ವಿಸ್ನಲ್ಲಿ ಒಂದು ಸ್ವಲ್ಪ ಬೇಜಾರಾದ ಒಂದು ಸಂಗತಿ ಅಂತ ಹೇಳ್ಬೋದು. ಮಾನಸಿಕವಾಗಿ ನನಗೆ ಅವಾಗ ಒಂದು ಸ್ವಲ್ಪ ಬೇಜಾರಾಯಿತು. ನನ್ನ ಡ್ಯೂಟಿ ಮುಗೀತು ಸರ್. ಈ ದಿವಸ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ಇಬ್ಬರು ಆಫೀಸರ್ಸ್, ಒಬ್ಬರು ASI ಒಬ್ಬರು PSI ರಿಟೈರ್ಡ್ ಆಗಿದ್ದಾರೆ. ಬಸವರಾಜ್ ಇರ್ಬೋದು, ಮತ್ತು ನಮ್ಮ ಕಲ್ಲೇಗೌಡ ಇರ್ಬೋದು, ಮತ್ತು ಇನ್ನೊಬ್ಬ ನಮ್ಮ DPO ಅಲ್ಲಿ ಕೆಲಸ ಮಾಡ್ತಾ ಒಬ್ಬ ಮಹಿಳೆ ಸ್ಟಾಫ್ ಇದ್ದಾರೆ, ಅವರು ಕೂಡ ರಿಟೈರ್ಡ್ ಆಗಿದ್ದಾರೆ. ಅವರು 19 ವರ್ಷ, ಇವರು 32 ವರ್ಷ, ಇನ್ನೊಬ್ಬರು 31 ವರ್ಷ ಎಷ್ಟು ಸೇವೆ ಸಲ್ಲಿಸಿದ್ದಾರೆ. ಇಲಾಖೆಗೆ ಸುದೀರ್ಘ ಸೇವೆ ಸಲ್ಲಿಸಿ ಅವರು ಮಾಡಿದ್ದಕ್ಕೆ ನಾವು ಡೆಫಿನೆಟ್ಲಿ ಒಂದು ಚಿಕ್ಕ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಇದು ಒಂದು. ಎರಡನೇದು ಏನಂದರೆ ಮುಂದೆನೂ ಕೂಡ ಅವರು ಏನೋ ಈ ಇಲಾಖೆಯಲ್ಲಿ ಇದ್ಕೊಂಡ್ಬಿಟ್ಟು ಕೆಲಸದಲ್ಲಿ ಟೈಮ್ ಫ್ಯಾಮಿಲಿ ಜೊತೆಗೆ ಸ್ಪೆಂಡ್ ಮಾಡೋಕ್ಕೆ ಸ್ವಲ್ಪ ಒಂದು ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ಈಗ ಬರೋ ದಿವಸಗಳಲ್ಲಿ ಅವರು ಟೈಮ್ ಸ್ಪೆಂಡ್ ಮಾಡಬೇಕು ಮತ್ತು ಅವರ ಆರೋಗ್ಯ ಮತ್ತು ಅವರ ಕುಟುಂಬದವರೆಲ್ಲರ ಆರೋಗ್ಯ ಸೇವೆಯನ್ನು ಸರಿಯಾಗಿ ಇಟ್ಕೋಬೇಕು ಅಂತ ಹೇಳಿ ಅವ್ರಿಗೆ ನಾವು ಒಂದು ಈ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಇನ್ನೊಂದು ಖುಷಿ ಆಗುವಂಥದ್ದು ಏನು ಸಂಗತಿ ಅಂತಂದರೆ, ನಮ್ಮ ಸಿಬ್ಬಂದಿಯವರ ಮಕ್ಕಳು ಕೂಡ ಒಂದು ಒಳ್ಳೆ ರೀತಿಯಿಂದ ಡಾಕ್ಟರ್ಸ್ ಆಗಿದ್ದಾರೆ, MBA ಮುಗಿಸಿದ್ದಾರೆ, ಕಾರ್ಪೊರೇಟ್ ಎಂಜಿನಿಯರ್ಸ್ ಇದ್ದಾರೆ, ಎಲ್ಲ ಆಗಿದ್ದಾರೆ. ಇದೊಂದು ಒಳ್ಳೆಯ ಇದು ಅಂತ ನಮ್ಗೆ ಅನಿಸುತ್ತೆ. ಅವ್ರಿಗೂ ಕೂಡ ನಾನು ನಮ್ಮ ಇಲಾಖೆ ಪರವಾಗಿ ಬೆಸ್ಟ್ ಆಫ್ ಲಕ್ ಆ್ಯಂಡ್ ಬೆಸ್ಟ್ ವಿಶಸ್ ಕೂಡ ಕನ್ವೆ ಮಾಡ್ತೀನಿ. 24/3/65 ಶಿರಾ ತಾಲೂಕು ಯಲಿಯೂರು ಗ್ರಾಮದಲ್ಲಿ ಹುಟ್ಟಿದ್ದೆ ನಾನು. ನಮ್ಮ ತಂದೆ ಹೆಸರು ಮುದ್ದುರಂಜಪ್ಪ ಅಂಥೇಳಿ, ತಾಯಿ ಹೆಸರು ಪಾರ್ವತಮ್ಮ ಅಂಥೇಳಿ. ಅಲ್ಲಿಂದ ನಾನು ಅದೇ ಯಲಿಯೂರಿನಲ್ಲಿನ ಪ್ರೈಮರಿ ಮಿಡ್ಲ್ ಸ್ಕೂಲ್ವರೆಗೂ ಅಲ್ಲೇ ಹೋಗಿ ವಿದ್ಯಾಭ್ಯಾಸ ಮಾಡಿದೆ. ನೆಕ್ಸ್ಟ್ ಹೈಸ್ಕೂಲು ಚಿಕ್ಕನಹಳ್ಳಿ, ಶಿರಾ ತಾಲೂಕು ಚಿಕ್ಕನಹಳ್ಳಿನಲ್ಲಿ ಅಲ್ಲಿ ಹೈಸ್ಕೂಲು ವ್ಯಾಸಂಗ ಮಾಡಿದೆ. ನೆಕ್ಸ್ಟ್ ನಂತರ ಕಾಲೇಜನ್ನು ಚಿತ್ರದುರ್ಗ ಡಿಸ್ಟ್ರಿಕ್ಟು ಮಲ್ಲಾಡಿಹಳ್ಳಿ ಮಠದಲ್ಲಿ 2 ವರ್ಷ ನಾನು PCMB ತಗೊಂಡು 2 ವರ್ಷ ಅಲ್ಲಿ ವ್ಯಾಸಂಗ ಮಾಡಿದೆ. ತದನಂತರ ನಾನು ಬಂದು ಊರಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದಾಗ 1993 ಜೂನ್ ತಿಂಗಳಲ್ಲಿ ನಮಗೆ ಇಂಟ್ರ್ಯೂ ಬಂತು, ಪೊಲೀಸ್ ಇಂಟ್ರ್ಯೂ ಬಂತು. ಇಂಟ್ರ್ಯೂ ಬಂದಾಗ ನಾವು ಇಂಟ್ರ್ಯೂ ಕಾಲ್ ಮಾಡಿದ್ರು. ನಮ್ಮ ಮಾವ ಒಬ್ಬರು ವೀರಭದ್ರಪ್ಪ ಅಂತ ಇದ್ದರು. ಅವರು ಒಬ್ಬ ಅರ್ಜುನ್ಗೆ ಹೋಗಿ ಅಟೆಂಡ್ ಮಾಡು ನೀನು ಅಂತ ಹೇಳಿ ಅವರೇ ಇದು ಪ್ರೋತ್ಸಾಹ ಕೊಟ್ಟು ಕಳಿಸಿರು. ನೆಕ್ಸ್ಟ್ ನಾನು ಹೋಗಿ ಅಟೆಂಡ್ ಮಾಡಿದಲ್ಲಿ 93 ಜೂನು 15ರಂದು ನನಗೆ ಅಪಾಯಿಂಟ್ಮೆಂಟ್ ಆಯಿತು. ಫಸ್ಟ್ ಅಪಾಯಿಂಟ್ಮೆಂಟು ನನಗೆ ನೊಣವಿನಕೆರೆ ಅಂತೇಳಿ ಒಂದು ಸ್ಟೇಷನ್ ಕೊಟ್ಟರು. ತಿಪ್ಟೂರು ತಾಲೂಕು ನೊಣವಿನಕೆರೆಯಲ್ಲಿ ಒಂದು ಸ್ಟೇಷನ್ ಅಲ್ಲಿ ಕಾನ್ಸ್ಟೇಬಲ್ ಆಗಿ ನಾನು ಹೋದ್ವಿ. ಅಲ್ಲಿ 7 ವರ್ಷ ನಾನು ನೊಣವಿನಕೆರೆಯಲ್ಲಿ ಕಾನ್ಸ್ಟೇಬಲ್ ಆಗಿ ಕರ್ತವ್ಯ ಮಾಡಿದೆ. ನೆಕ್ಸ್ಟ್ ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ತಾವರೆಕೆರೆ ಪೊಲೀಸ್ ಸ್ಟೇಷನ್ಗೆ ಬಂದೆ. ಶಿರಾ ತಾಲೂಕು ತಾವರೆಕೆರೆ ಪೊಲೀಸ್ ಸ್ಟೇಷನ್ಗೆ ಬಂದೆ. ಅಲ್ಲಿ 5 ವರ್ಷ ಡ್ಯೂಟಿ ಮಾಡಿದೆ. ನೆಕ್ಸ್ಟು ತಾವರೆಕೆರೆಯಿಂದ ನಾನು ಟ್ರಾನ್ಸ್ಫರ್ ಆಗಿ ತಿಲಕ್ ಪಾರ್ಕಿಗೆ ಹೋದೆ. ತುಮಕೂರು ಟೌನ್ ತಿಲಕ್ ಪಾರ್ಕ್ನಲ್ಲಿ ಅಲ್ಲಿ 1 ವರ್ಷ ನಾನು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಮತ್ತೆ ತದನಂತರ ನಾನು ತಾವರೆಕೆರೆಗೆ ಬಂದೆ. ತಾವರೆಕೆರೆಯಲ್ಲಿ ನಾನು ಡ್ಯೂಟಿ ಮಾಡ್ತಿರ್ಬೇಕಾದ್ರೆ ಅಲ್ಲಿ 5 ವರ್ಷ ಕಳೆದೆ. ಆವಾಗ ನೆಕ್ಸ್ಟ್ ನನಗೆ ಪ್ರಮೋಷನ್ ಆಯಿತು ಹೆಡ್ ಕಾನ್ಸ್ಟೇಬಲ್ ಆಗಿ. ಶಿರಾ ಪೊಲೀಸ್ ಸ್ಟೇಷನಿಗೆ ಲೀನಿಗೆ ಕೊಟ್ಟರು. ಶಿರಾದಲ್ಲಿ ನಾನು 5 ವರ್ಷ ಅಲ್ಲಿ 5 ವರ್ಷ ಡ್ಯೂಟಿ ಮಾಡಿದೆ. 6 ವರ್ಷ ಡ್ಯೂಟಿ ಮಾಡಿದೆ. 7ನೇ ವರ್ಷಕ್ಕೆ ASI ಆಗಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿ ತುರುವೇಕೆರೆಗೆ ನನಗೆ ಲೀನ್ ಕೊಟ್ಟರು. ತುರುವೇಕೆರೆಯಲ್ಲಿ 1 ವರ್ಷ ಡ್ಯೂಟಿ ಮಾಡಿ ತದನಂತರ ತಿರುಗಿ ವಾಪಸ್ ನಾನು ಶಿರಾ ಪೊಲೀಸ್ ಸ್ಟೇಷನ್ಗೆ ಬಂದು ಅಲ್ಲಿ ನಾನು ಡ್ಯೂಟಿ ಮಾಡ್ತಾ ಇರಬೇಕಾದ್ರೆ 5 ವರ್ಷ ಕಳೀತು. 5 ವರ್ಷ ಆದಮೇಲೆ ತಿರುಗಿ ನನಗೆ ಟ್ರಾನ್ಸ್ಫರ್ ಬಂತು. ಟ್ರಾನ್ಸ್ಫರ್ಗೆ ಗುಬ್ಬಿ ತಾಲೂಕು ಚೋಳೂರು ಠಾಣೆಗೆ ವರ್ಗಾವಣೆ ಮಾಡಿದರು. 1 ವರ್ಷ ಡ್ಯೂಟಿ ಮಾಡ್ತಾ ಇರಬೇಕಾದ್ರೆ ನನಗೆ ಪ್ರಮೋಷನ್ ಆಯಿತು. ಪ್ರಮೋಷನ್ ಆಗಿ ನನಗೆ ಶಿರಾ ಟೌನ್ ಸ್ಟೇಷನ್ಗೆ PSI ಆಗಿ ಪ್ರಮೋಷನ್ ಆಯಿತು. ಬಟ್ ಕಾರಣಾಂತರದಿಂದ ನನಗೆ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ಲೀನ್ ಕೊಟ್ಟರು. ನಾನು ಮಾದನಾಯಕನಹಳ್ಳಿಗೆ ಡಿಸೆಂಬರ್
23ರಲ್ಲಿ ಬಂದು ನಾನು 25ನೇ ತಾರೀಕು ಜಾಯ್ನ್ ಆದೆ. ಇಲ್ಲಿವರೆಗೂ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ನಾನು PSI ಕರ್ತವ್ಯ ನಿರ್ವಹಿಸಿದೆ. ಈಗ ನಾನು ಇವತ್ತು ನನಗೆ ರಿಟೈರ್ಮೆಂಟ್ ಅಂದರೆ 24/3/65 ಆಗಿದ್ದರಿಂದ ಇವತ್ತು ವರ್ಕಿಂಗ್ ಡೇ ಇದೆ ಇವತ್ತು. ಅದರಿಂದ ಇವತ್ತು ನನಗೆ ಬೀಳ್ಕೊಡುಗೆ ಸಮಾರಂಭನ SP ಸಾಹೇಬ್ರ ಕಚೇರಿಯಲ್ಲಿ ಇಟ್ಕೊಂಡಿದ್ರು. ನನಗೆ 32 ವರ್ಷ ಆಯಿತು. 32 ವರ್ಷ 33ನೇ ವರ್ಷದಲ್ಲಿ ನಾನೀಗ 6 ತಿಂಗಳಾಯಿತು. ಈಗ 6 ತಿಂಗಳಾಯಿತು. 33 ವರ್ಷ ಸರ್ವಿಸ್. ಈಗ ನಿವೃತ್ತಿ ಜೀವನವನ್ನು ಇವತ್ತಿಂದ ನಾನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆವತ್ತಿನ ದಿನದಲ್ಲಿ ಪೊಲೀಸ್ ಇಲಾಖೆ ಅಂತಂದರೆ ಭಾಳ ಇದ್ದಿತ್ತು. ಇಂದ ಪೊಲೀಸ್ ಇಲಾಖೆಗೆ ಯಾರೂ ಕಳಿಸ್ತಿರ್ಲಿಲ್ಲ, ಜಾಸ್ತಿ ಪೊಲೀಸ್ ಇಲಾಖೆಗೆ ಯಾರೂ ಹೋಗ್ತಿರ್ಲಿಲ್ಲ ಆವತ್ತಿನ ಕಾಲದಲ್ಲಿ. ನಾನು ಹೇಳ್ತಾರೆ 93ನಲ್ಲಿ ಇದು ಅವಾಗ ಪೊಲೀಸ್ ಇಲಾಖೆ ಅಂದರೆ ಒಂದು ನಿಕೃಷ್ಟ ಭಾವನೆ ನೋಡ್ತಿದ್ರು. ಇವತ್ತು ಆ ಭಾವನೆ ಹೊರಟೋಗಿದೆ. ಇವತ್ತು ಪೊಲೀಸ್ನವ್ರಿಗೆ ಹೆಣ್ಣು ಕೊಡೋದು ಕಷ್ಟ ಇತ್ತು ಅವತ್ತಿನ ಕಾಲದಲ್ಲಿ. ಅವತ್ತಿನ 93ನಲ್ಲಿ ಪೊಲೀಸ್ನವ್ರು ಅಂದರೆ ಯಾರೂ ಹೆಣ್ಣು ಕೊಡ್ತಿರ್ಲಿಲ್ಲ, ಆ ಮಟ್ಟ ಇತ್ತು. ಬಟ್ ಈಗ ಆ ಥರ ಇಲ್ಲ. ಪೊಲೀಸ್ ಇಲಾಖೆ ಭಾಳ ಮಾಡ್ರೇಟ್ ಆಗಿದೆ. ಪೊಲೀಸ್ ಇಲಾಖೆ ನಮಗೆಲ್ಲ ಕೊಟ್ಟಿದೆ. ನಾವು ಎಲ್ಲ ಸವಲತ್ತು ತಗೊಂಡಿದ್ದೀನಿ. ನನಗೆ 2 ಗಂಡು ಮಕ್ಕಳಿದ್ದಾರೆ. ಗಂಡು ಮಕ್ಕಳು ಇಬ್ಬರು ಡಾಕ್ಟ್ರು ಮಾಡಿದ್ದಾರೆ. ನಾನು ಕೆಲಸಕ್ಕೆ ಸೇರಿ 1 ವರ್ಷಕ್ಕೆ ನನಗೆ ಮದುವೆ ಆಯಿತು. ನಾನು ನೊಣಿಕೆರೆಯಲ್ಲಿದ್ದಾಗಲೇ ಮದುವೆ ಆಯಿತು. ಇಲ್ಲ ಹೊಸ ಸಂಬಂಧದಲ್ಲಿ ಅಲ್ಲೇ ಚಿಕ್ಕನಾಯಕನಹಳ್ಳಿ ಟೌನಲ್ಲೇ ಮದುವೆ ಆಯಿತು. ನಮ್ಮ ಮನೆಯವ್ರ ಹೆಸರು ಚಂಪಕರಾಣಿ ಅಂತೇಳಿ. ಅವರು PUC ಓದಿದ್ದಾರೆ. ನಮ್ಮದೆಲ್ಲ ಅರೇಂಜ್ ಮ್ಯಾರೇಜು. ಬಟ್ ಆದರೆ ನಾವು ಮುಂದಕ್ಕೆ ಯಾವುದಕ್ಕೂ ನಾವು ಕೆಲಸಕ್ಕೆ ಕಳಿಸ್ಲಿಲ್ಲ. ಮಕ್ಳುಗಳು ವಿದ್ಯಾಭ್ಯಾಸಕ್ಕೋಸ್ಕರ ಅಂತಲೇ ನಾವು ಮನೆಯಲ್ಲೇ ಇದನ್ನು ಮಾಡ್ಕೊಂಡ್ವಿ. ಮಕ್ಳುಗಳ ವಿದ್ಯಾಭ್ಯಾಸ ಕೊಟ್ಟಿದ್ದೀನಿ. ಇವತ್ತು ಅವರು ಒಂದು ಲೆವೆಲಲ್ಲಿ ಇದ್ದಾರೆ. ಆರಾಮಾಗಿ ಫ್ಯಾಮಿಲಿ ಜೊತೆಲಿ ಎಂಜಾಯ್ ಮಾಡ್ಕೊಂಡು, ಜೊತೆಗೆ ಜಮೀನಿದೆ, ವ್ಯವಸಾಯ ಮಾಡ್ಕೊಂಡು ನೋಡ್ಕೊಂಡು ಇದು ಮಾಡೋಣ ಅಂತ ಇತ್ತು. ನಾನು ಹೇಳಬೇಕು ಅಂತಂದರೆ ಅವತ್ತು ನಾನು ಡ್ಯೂಟಿ ರಿಪೋರ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಕು PSIಗೆ. ಬಟ್ ಕಾರಣಾಂತರದಿಂದ ನನ್ನ ಅಲ್ಲಿ ತಡೆ ಹಿಡಿದಾದ್ಮೇಲೆ ನಾನು ಅಲ್ಲಿಂದ ನಾನು ತಿರ್ಗಾ ಮೇಲಧಿಕಾರಿನ ಕಂಡು ನಾನು ಮಾದನಾಯಕನಹಳ್ಳಿಗೆ ಬೇರೆ ಲೀನ್ ತಾಂತೀನಿ. ಅದೊಂದು ನನಗೆ ನನ್ನ ಸರ್ವಿಸ್ನಲ್ಲಿ ಒಂದು ಸ್ವಲ್ಪ ಬೇಜಾರಾದ ಒಂದು ಸಂಗತಿ ಅಂತ ಹೇಳ್ಬೋದು. ಮಾನಸಿಕವಾಗಿ ನನಗೆ ಅವಾಗ ಒಂದು ಸ್ವಲ್ಪ ಬೇಜಾರಾಯಿತು. ಶಿರಾದಲ್ಲಿ ನಾನು ASI ಆಗಿದ್ದಾಗ ಒಂದು ಮರ್ಡರ್ ಆಗುತ್ತೆ. ಮರ್ಡ್ರನ್ನ ಅದನ್ನು ಆಕ್ಸಿಡೆಂಟು ಅಂತ ಬಿಂಬಿಸಿರ್ತಾರೆ. ಮರ್ಡ್ರ್ ಮಾಡಿಬಿಟ್ಟು ಮನೇಲೇ ಮರ್ಡ್ರ್ ಮಾಡಿ ಆಕ್ಸಿಡೆಂಟು ಅಂತ ತಂದು ಬಿಂಬಿಸಿರ್ತಾರೆ. ನಮ್ಮ DSP ಸಾಹೇಬರು ಸ್ಪಾಟ್ ವಿಸಿಟ್ ಮಾಡಿ ನೋಡಿ, ಅವತ್ತಿನ ದಿನದಲ್ಲಿ ನನಗೆ ನೆನಪಿಲ್ಲ, ಅವರು ಬಂದು ನೋಡಿ ಇದು ಆಕ್ಸಿಡೆಂಟ್ ಅಲ್ಲ, ಇದು ಮರ್ಡ್ರೇನ ಅಂತೇಳಿ ಅವರು 302 ಅವತ್ತಿನ ಕಾಲದಲ್ಲಿ 302ಗೆ FIR ಹಾಕಿಸಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ನನ್ನ ಸಬ್ ಇನ್ಸ್ಪೆಕ್ಟರ್ ಜೊತೆ ಸೇರಿ ಅದನ್ನು ಆರೋಪಿ ಪತ್ತೆ ಮಾಡೋಕ್ಕೆ ಬಿಡ್ತಾರೆ. ಅದನ್ನು ಆರೋಪಿ ಪತ್ತೆ ಮಾಡಿದ ಕ್ಷಣಗಳು ನಮಗೆ ಈಗಲೂ ನಮಗೆ ಭಾಳ ನೆನಪಿನಲ್ಲಿದ್ದಾವೆ. ಆರೋಪಿ ಅದೇ ಮನೇಲಿ ಇದ್ರೂ ನನ್ನ ಪಕ್ಕದಲ್ಲೇ ಕುಂತಿದ್ರು. ನನಗೆ ಆರೋಪಿಗಳು ಯಾರು ಅಂತ ಕಂಡುಹಿಡಿಯೋದು ಕಷ್ಟ ಆಯಿತು. ಹೆಂಡತಿ ಮತ್ತು ಅವ್ರ ಮನೆಗೆ ಡ್ರೈವಿಂಗ್ ಕೆಲಸ ಮಾಡ್ತಿದ್ದಾರೆ ಡ್ರೈವರ್ ಇಬ್ಬರು ಸೇರ್ಕೊಂಡು ಆತನ ಮಾಲೀಕನ ಅನೈತಿಕ ಸಂಬಂಧ ಇದನ್ನು ಮಾಡಿ ಅವನಿಗೆ ಕಾರದ ಗುಂಡು ಕಲ್ಲು ತಲೆ ಮೇಲೆ ಎತ್ತಾಕಿ ಕೊಲೆ ಮಾಡಿರ್ತಾರೆ. ಬಟ್ ಆಮೇಲೆ ತಗೊಂಡೋಗ್ಬಿಟ್ಟು ಅವ್ರದ್ದೇ ವ್ಯಾನ್ನ ಆಕ್ಸಿಡೆಂಟ್ ಮಾಡ್ದಂಗೆ ತಗೊಂಡೋಗ್ಬಿಟ್ಟು ನಿಲ್ಲಿಸ್ಬಿಟ್ಟು ಇದನ್ನು ಮಾಡಿರ್ತಾರೆ. ಬಟ್ ಅದನ್ನು ನಾವು ಪತ್ತೆ ಮಾಡಿದ್ದು ಭಾಳ ನನಗೊಂಥರ ವಿಚಿತ್ರ ಅನ್ನಿಸ್ತು. ಆದರೂ ನಮ್ಮ ಜೊತೆಗಿದ್ರೂ ತಿಂಗಳಾನ್ಗಟ್ಲೆ ನಮ್ಮನ್ನೇ ಅವರು ಯಾಮಾರಿಸಿದ್ರು. ಆಮೇಲಿಂದ ನಿಜ ಈಚೆ ಬಂತು. ಪತ್ತೆ ಮಾಡಿದಾಗ ಭಾಳ ಖುಷಿ ಆಯಿತು. ಪೊಲೀಸ್ ಇಲಾಖೆ ಮೊದಲಷ್ಟು ಇದಿಲ್ಲ. ಈಗ ತಾಂತ್ರಿಕವಾಗಿ ಭಾಳ ಮುಂದುವರೆದಿದೆ. ಮೊದಲು ಯಾವುದೇ ಒಂದು ಅಫೆನ್ಸ್ ಕಂಡುಹಿಡಿಬೇಕಂದ್ರೆ ಭಾಳ ಮ್ಯಾನ್ಯುಯಲ್ಲೇ ಇತ್ತು. ಈಗೇನಿಲ್ಲ, ಎಲ್ಲ ಟೆಕ್ನಿಕಲ್ ಇದಾಗಿದೆ. ಈಗ ಬರೋಂಥ ಪೊಲೀಸ್ನವರು ಅವರಿಗೆ ಭಾಳ ಈಸಿ ಇದೆ. ಬಟ್ ಏನಂತಂದರೆ ವಿಧೇಯರಾಗಿ ಮೇಲಧಿಕಾರಿಯವರು ಮಾತು ಕೇಳ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ನಡೆದರೆ ಪೊಲೀಸ್ ಕೆಲಸ ಭಾಳ ಈಸಿ ಅಂತ ನನಗನ್ಸುತ್ತೆ. ಬಟ್ ಅವ್ರ ಮಾರ್ಗದರ್ಶನದಲ್ಲಿ ಪೊಲೀಸ್ನವರು ಮುನ್ನಡೆಸಿ ಪೊಲೀಸ್ ಇಲಾಖೆಗೆ ಒಳ್ಳೆಯ ಒಂದು ಹೆಸರು ತರಲಿ ಅಂತೇಳಿ, ಕರ್ನಾಟಕ ಪೊಲೀಸ್ಗೆ ಒಂದು ಒಳ್ಳೆಯ ಹೆಸರು ತರಲಿ ಅಂತೇಳಿ ನನ್ನ ಆಶಾಭಾವನೆ. ಪ್ರೀತಿ ವಿಶ್ವಾಸ ಅಂದರೆ ಯಾವುದೇ ಒಂದು ದೂರು ಕೊಟ್ಟಾಗ ಆ ದೂರಿಗೆ ನಾವು ಸ್ಪಂದಿಸ್ಬಿಟ್ಟು ಅವ್ರನ್ನ ನಮ್ಮ ಇದಕ್ಕೆ ತಗೊಂಡು ನಾವು ಬೇಗ ಅಟೆಂಡ್ ಮಾಡಿ ಅವ್ರಿಗೆ ಯಾವುದಾದ್ರೂ ನಮಗೊಂದು ಸೊಲ್ಯೂಷನ್ ಕಂಡುಹಿಡಿದು ಅರ್ಜಿಗೆ ಅವ್ರಿಗೊಂದು ನ್ಯಾಯ ದೊರಕಿಸ್ಕೊಟ್ರೆ ಅವರು ನಮ್ಮನ್ನು ನೆನೆಸ್ತಾರೆ ಅಂಥೇಳಿ ನನ್ನಿದು. ಅದರಿಂದಲೇ ನನಗೆ ಒಂದು ಸ್ವಲ್ಪ ಒಳ್ಳೆಯ ಹೆಸರು ಆಯಿತು. ಜನಗಳು ನನ್ನ ಗುರ್ಸೋದಕ್ಕೂ ಒಂದು ದಾರಿ ಆಯಿತು. ನಾವು ದೂರದಾರುಗಳಲ್ಲಿ ಬೆರೆತು ಅವ್ರ ಜೊತೆಯಲ್ಲಿ ನಾವು ಅವರಿಗೆ ಕಷ್ಟ ಸುಖಕ್ಕೆ ನಾವು ಅವ್ರನ್ನ ಅವ್ರ ಕಷ್ಟ ಸಾಲ್ವ್ ಮಾಡಿದಾಗ ನಮ್ಮನ್ನು ಅವ್ರು ನೆನೆಸ್ತಾರೆ. ಆ ನೆನೆಸೋದ್ರಿಂದಲೇ ನಾವು ಜನಸ್ನೇಹಿಯಾಗಿ ಇರ್ಬೋದು ಅಂತ ನಾನು ಪೊಲೀಸ್ ಇಲಾಖೆಯಿಂದ ಈಚೆ ಬಂದಿದ್ದೀನಿ. ಈಗ ಭಾಳ ಖುಷಿಯಾಗಿದ್ದೀನಿ. ಈಗ ಏನಿದ್ರೂ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು. ನಮ್ಮದು 94ರಲ್ಲಿ ಫೆಬ್ರವರಿ 23ಕ್ಕೆ ಮದುವೆ ಆಗಿದ್ದು. ನಾನಿನ್ನೂ ಓದ್ತಾ ಇದ್ದೆ.
ಆವಾಗ ಮನೆಯಲ್ಲಿ ಹಿಂಗೆ ಪ್ರಪೋಸಲ್ ಬಂದಿದೆ. ಅವಾಗ ನೊಣವಿನಕೆರೆಯಲ್ಲಿ ಡ್ಯೂಟಿಲಿದ್ರು. ಮದುವೆ ಆಯಿತು. ಮದುವೆ ಆದಮೇಲೆ ಅಲ್ಲೇ ಡ್ಯೂಟಿ ಅಲ್ಲೇ ಹೋದ್ವಿ. ಖುಷಿ ಇದೆ, ಅದರಲ್ಲಿ ಹೆಮ್ಮೆ ಇದೆ. ಒಂದು ಡಿಪಾರ್ಟ್ಮೆಂಟಲ್ಲಿ 33 ವರ್ಷ ಸರ್ವಿಸ್ ಸಲ್ಲಿಸೋದು ಸುಮ್ಮನೆ ಅಲ್ಲ. ಯಾವುದೇ ಒಂದು ಅಲಿಗೇಷನ್ಸ್ ಇಲ್ದಲೆ ಇಷ್ಟು ವರ್ಷ ಡ್ಯೂಟಿ ಮಾಡಿದ್ದಾರೆ, ಆ ಖುಷಿ ಇದೆ. ಈಗ ಜೀವನದಲ್ಲಿ ಒಂದು ಇನ್ನಿಂಗ್ಸ್ ಮುಗಿದಿದೆ, ಈಗ ಸೆಕೆಂಡ್ ಇನ್ನಿಂಗ್ಸ್ ಅಂದ್ಕೊಂಡು ರಿಟೈರ್ಡ್ ಲೈಫ್ನ ಖುಷಿಯಿಂದ ಕಳೀತೀವಿ. ನೊಣವಿನಕೆರೆಯಲ್ಲಿ ಅವ್ರದ್ದು ಟ್ರೈನಿಂಗ್ ಪೀರಿಯಡ್ ಇತ್ತು. ಟ್ರೈನಿಂಗ್ ಮುಗಿದ್ಮೇಲೆ ಹೋಗಿ ಸೆಟ್ಲ್ ಆದ್ವಿ. ಮದುವೆ ಅವ್ರದ್ದು ಅಪಾಯಿಂಟ್ ಆದ 1 ವರ್ಷದೊಳಗಡೆ ಮದುವೆ ಆಗಿದ್ದು. ಹಾಗಾಗಿ ಟ್ರೈನಿಂಗ್ ಪೀರಿಯಡ್ ಬಂತು. ಹಾಗಾಗಿ ಒಂದು 6 ಮಂತ್ಸು ಟ್ರೈನಿಂಗ್ ಹೋದರು. ಆವಾಗ ಓದ್ತಾ ಇದ್ನಲ್ಲ, ನಂದು ಎಜುಕೇಷನ್ ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ನೊಣವಿನಕೆರೆಗೆ ಹೋದ್ವಿ. ಅಲ್ಲಿ ಹೋದ್ಮೇಲೆ ಅಲ್ಲಿ ಡ್ಯೂಟಿ, ಅದೇ ನೈಟ್ ಡ್ಯೂಟಿ ಎಲ್ಲ ಇರೋದು. ಇನ್ನೂ ನಮಗೂ ಹೊಸ್ತು, ಭಯ ಅನಿಸೋದು. ಹೋಗ್ತಾ ದಿನಕ್ರಮೇಣ ಅದೇ ರೂಢಿ ಆಯಿತು. ಡಿಪಾರ್ಟ್ಮೆಂಟ್ ಅಂದರೆ ಟೆನ್ಷನ್ ಇದ್ದೇ ಇರುತ್ತೆ. ಅವ್ರ ಡಿಪಾರ್ಟ್ಮೆಂಟಲ್ಲಿ ಅವ್ರಿಗೆ ನಾವೇ ಅಡ್ಜಸ್ಟ್ ಆಗೋದ್ವಿ. ಇವಾಗ ಅದೇ ನಮಗೆ ಲೈಫು ಏನು ಅನಿಸಲ್ಲ, ಅದೇ ರೂಢಿ ಆಗೋಯ್ತಲ್ವಾ. ಅವ್ರಿಗೆ ನಾವು ನಮ್ಗೆ ಅವರು ಅಡ್ಜಸ್ಟ್ ಆಗಿ ಹೋಗ್ತಾ ಇದ್ದೀವಿ ಅಷ್ಟೇ. ಇಲ್ಲ ಸರ್, ಮನೆಯಲ್ಲಿ ಆ ಥರ ಅವರು ತೋರಿಸ್ಕೊಳ್ಳಲ್ಲ, ಸುಮ್ಮನೆ ಇದ್ಬಿಡ್ತಾರೆ ಅಷ್ಟೇ. ಹೊರಗಡೆ ಟೆನ್ಷನ್ ಇದ್ದರೆ ಅವ್ರ ಮನೇಲಿ ಸೈಲೆಂಟಾಗಿ ಇದ್ಬಿಡ್ತಾರೆ. ಏನಾರು ಕೇಳಿದ್ರೆ ಹ್ಞೂ ಅಷ್ಟೇ ಹೇಳ್ತಾರೆ. ಆವಾಗ ನಾವೇ ತಿಳ್ಕೊಂಡು ನಾವೇನು ಮಾತಾಡೋಕೆ ಹೋಗಲ್ಲ. ಆಮೇಲೆ 2 ದಿನ ಬಿಟ್ಟು ಹಿಂಗಾಗಿತ್ತು ಅಂತ ಅವರೇ ಹೇಳ್ತಾರೆ, ಹೌದಾ ಬಿಡ್ರಿ ತಲೆ ಕೆಡಿಸ್ಕೊಬಿಟ್ರಿ ಸರಿ ಹೋಗುತ್ತೆ ಅಂತ ಹೇಳ್ತೀವಿ ಅಷ್ಟೇ. ನಾನು ಅವರು ಡಿಪಾರ್ಟ್ಮೆಂಟ್ ಏನಾರು ಹೇಳಿದ್ರೆ ಕೇಳೋದು ಬಿಟ್ಟರೆ ನಾವು ಏನು ಕೇಳೋಕ್ಕೆ ಹೋಗ್ತಿರ್ಲಿಲ್ಲ. ನನಗೆ ಅದು ಇಷ್ಟನೂ ಇಲ್ಲ. ಡಿಪಾರ್ಟ್ಮೆಂಟಲ್ಲಿ ಏನಾಯಿತು ಏನಾಯಿತು ಕೇಳೋದಕ್ಕೆ, ಯಾಕೆ ಅಂತಂದರೆ ಅವರೇ ತಲೆಯಲ್ಲೇ ಏನೇನೋ ಇರುತ್ತೆ. ನಾವು ಕೇಳಿದಾಗ ಇನ್ನೂ ಟ್ರಿಗರ್ ಆಗ್ತಾರೆ. ಸುಮ್ಮನೆ ಕೇಳ್ದಂಗಿದ್ರೆ ಅವರೇ ಹೇಳಿದಾಗ ಅವ್ರಿಗೂ ಒಂದು ಸ್ವಲ್ಪ ಮನಸ್ಸು ಹಗುರ ಆಗುತ್ತೆ ಅಂತ ಸುಮ್ಮನೆ ಇದ್ಬಿಡ್ತಿದ್ದೆ. ಸದ್ಯ ನಮ್ಮ ಮನೆಯವ್ರು ಇಷ್ಟು ದಿನ ಯಾವುದೇ ಒಂದು ಇದಿಲ್ದಂಗೆ ಡ್ಯೂಟಿ ಮಾಡಿ ಬಂದ್ರಲ್ಲ, ಆ ಖುಷಿ ಮುಂದೆ ಯಾವುದೂ ಇಲ್ಲ. ಯಾಕೆಂದರೆ ಈ ಡಿಪಾರ್ಟ್ಮೆಂಟ್ ಅಂಥದ್ದು ಏನಾದ್ರು ಕೇಸ್ಗಳಲ್ಲಿ ತಗ್ಲಾಕೊಂಬಿಟ್ರೆ ಭಾಳ ಕಷ್ಟ ಆಗುತ್ತೆ. ಮತ್ತು ಮುಂದೆ ಎಲ್ಲದಕ್ಕೂ ಅಷ್ಟೇ, ಪೆನ್ಷನ್ಗೆ ಆಗಲಿ ಪ್ರತಿಯೊಂದಕ್ಕೂ. ಆಮೇಲೆ ಅದು ರಿಮಾರ್ಕ್ಸು ಒಂದು ಕಪ್ಪು ಚುಕ್ಕೆ ಇದ್ದಂಗೆ. ಈಗ ಇಷ್ಟು ವರ್ಷ ಡ್ಯೂಟಿ ಮಾಡಿ ಒಂದು ಕಪ್ಪು ಚುಕ್ಕೆ ಇಲ್ದಂಗೆ ಮನೆಗೆ ಬಂದ್ರಲ್ಲ, ಅದ್ರ ಖುಷಿ ಮುಂದೆ ಯಾವುದೂ ಇಲ್ಲ ಸರ್. ಆ ರೀತಿ ಅನ್ಕೋಬಾರ್ದು. ಅವ್ರು ಫ್ರೀ ಆದರೆ ಅವರೇ ಕರ್ಕೊಂಡು ಹೋಗ್ತಿದ್ರಲ್ವ. ಇವಾಗ ನಾವು ಆ ಡಿಪಾರ್ಟ್ಮೆಂಟ್ಗೆ ಹೋದ್ಮೇಲೆ ನಾವು ಅವ್ರಿಗೆ ಅಡ್ಜಸ್ಟ್ ಆಗಿ ಹೋಗ್ಬೇಕು. ಫ್ರೀ ಇದ್ದಾಗ, ರಜೆ ಇದ್ದಾಗ ಅವರೇ ಕರ್ಕೊಂಡು ಹೋಗ್ತಾರೆ. ಇಲ್ವಾ ಅಕಸ್ಮಾತ್ ನಾವೇ ಮಕ್ಳ ಜೊತೆ ಹೋಗಿ ಬರೋದು, ಇಲ್ವಾ ಬೇಡವಾ, ಅದು ಏನು ಮಾಡೋಕ್ಕಾಗಲ್ಲ. ಡಿಪಾರ್ಟ್ಮೆಂಟ್ ಅಂತದ್ದು ಇವಾಗ ನಾವು ಮದುವೆ ಆಗುವಾಗಲೇ ಗೊತ್ತಿರುತ್ತಾನೆ. ನಾವು ಅದು ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು ಅಷ್ಟೇ. ಫಸ್ಟ್ ಅವರು ಪ್ಲ್ಯಾನಿಂಗ್ ಇರಬೇಕು. ಇವಾಗ ಮದುವೆ ಮಾಡ್ಕೊಂಡ್ಮೇಲೆ ನಮ್ಮ ಲೈಫ್ ಹಿಂಗಿರುತ್ತೆ ಅಂತ ತಿಳ್ಕೊಂಡ್ಮೇಲೆ ಅದರಿಂದ ಮತ್ತೆ ಅವರು ಇದಾಗೋದು ಇದೇ ಬರಲ್ಲ, ಮಾತೇ ಬರಲ್ಲ ಅಲ್ವಾ. ಗೊತ್ತಿರುತ್ತೆ ಅವ್ರ ಡಿಪಾರ್ಟ್ಮೆಂಟ್ ಎಂಥದ್ದು, ಅವ್ರ ಡ್ಯೂಟಿಗಳು ಎಂಥದ್ದು, ನಮ್ಗೆ ಹಿಂಗೆ ಹೊರಗಡೆ ಹೋಗೋಕ್ಕಾಗಲ್ಲ ಅನ್ನೋದಿದ್ದೇ ಇರುತ್ತೆ. ಅದಕ್ಕೆ ತಕ್ಕನಾಗಿ ನಾವು ಅಡ್ಜಸ್ಟ್ ಆಗಿ ಹೋಗ್ಬೇಕೇ ಬಿಟ್ಟರೆ ಅದನ್ನೇ ಒಂದು ದೊಡ್ಡದು ಮಾಡಿಕೊಂಡು ಮನೇಲಿ ಜಗಳ ಮಾಡಿದ್ರೆ ಅದಕ್ಕೆ ಅರ್ಥ ಇಲ್ಲ ಸರ್. ಅದು